ಕೋರಲ್ ಐಲ್ಯಾಂಡಿಗೆ ಬಂದು ನೀರಲ್ಲಿ ನಡಿಲಿಲ್ಲ ಅಂದರೆ ಹೇಗೆ? ಹಾಯ್ ಮಂಚೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿದು ವ್ಲಾಗಲ್ಲಿ ನಾವು ಕೋರಲ್ ಐಲ್ಯಾಂಡ್ ಪಟಾಯಾಗೆ ಹೋಗ್ತಾ ಇದ್ದೇವೆ. ವೆದರ್ ನೆಕ್ಸ್ಟ್ ಲೆವೆಲ್ ಚೆಂದ ಇತ್ತು. ಆಲ್ರೆಡಿ ವೆಕೇಷನ್ ಮೋಡ್ ವೈಬ್ಸ್ ಬರ್ತಾ ಇತ್ತು. ನಾವು ಸ್ಪೀಡ್ ಬೋಟಲ್ಲಿ ಹೋಗಿ ಹಾಫ್ ವೇಯಲ್ಲಿ ಇನ್ನೊಂದು ಸ್ಪೀಡ್ ಬೋಟಿಗೆ ಸ್ವಿಚ್ ಆದೇವೆ. ಇಲ್ಲಿ ಸುಮಾರು ಆ್ಯಕ್ಟಿವಿಟೀಸ್ ಇತ್ತು. ಪ್ಯಾರಾಗ್ಲೈಡಿಂಗ್, ಬನಾನಾ ಬೋಟ್ ರೈಡ್, ಜೆಟ್ ಸ್ಕೀಯಿಂಗ್, ಸ್ನಾರ್ಕಲಿಂಗ್. ನಾನಿದು ಯಾವ್ದು ಸಹ ಮಾಡಲಿಲ್ಲ, ಯಾಕಂದರೆ ಮಲ್ಪೆಯಲ್ಲಿ ನಾನು ಮಾಡಿದ್ದೆ. ಥೈಲ್ಯಾಂಡದ ನೀರು ಬೇರೆ ಅಂತ ಗೊತ್ತು, ಆದರೂ ಸಹ ಮಾಡಲಿಲ್ಲ. ಬಟ್ ಸೂಪರ್ ಎಕ್ಸೈಟೆಡ್ ಆಗಿದ್ದು ಇದು ಅಂಡರ್ ವಾಟರ್ ಸೀ ವಾಕಿಗೆ. ತುಂಬಾ ಯುನೀಕ್ ಎಕ್ಸ್ಪೀರಿಯನ್ಸ್. ಒಂದು ಸ್ಪೆಷಲ್ ಆಕ್ಸಿಜನ್ ಹೆಲ್ಮೆಟ್ ಎಲ್ಲ ಹಾಕಿ ಸೀ ವಾಕಲ್ಲಿ ನಡಿತೇವೆ. ಲೈಕ್ ಲೆಜಿಟ್ ನೀರಲ್ಲಿ ವಾಕ್ ಮಾಡ್ತೇವೆ. ಫುಲ್ ಫಿಶ್ ಎಲ್ಲ ಉಂಟು. ಮೀನೆಲ್ಲ ಆಚೆ ಈಚೆ ಹೋಗ್ತಾ ಇದ್ರು. ತುಂಬಾ ಖುಷಿ ಆಯ್ತು ಇದೊಂದು ಮಾಡಿ. ನೀವು ಇಲ್ಲಿಗೆ ಹೋದರೆ ಇದು ಮಾಡಲೇಬೇಕು. ಫೈನಲಿ ಐಲ್ಯಾಂಡ್ ರೀಚ್ ಆದೆವು ಆ್ಯಂಡ್ ದ ವ್ಯೂ ವಾಸ್ ಬ್ರೆತ್ ಟೇಕಿಂಗ್. ನೀರು ಸೂಪರ್ ಕ್ಲಿಯರ್ ಆಗಿ ಬ್ಯೂಟಿಫುಲ್ ಬ್ಲೂ ಕಲರ್, ಟರ್ಕ್ವೈಸ್ ಕಲರಲ್ಲಿ ಇತ್ತು. ನಾನು ಅಲ್ಲಿಯೇ ಒಂದು ಲೇಡಿ ಹ್ಯಾಂಡ್ ಮೇಡ್ ಬ್ರೇಸ್ಲೆಟ್ಸ್ ಮಾಡ್ತಾಯಿದ್ರು. ಸೊ ನಾನು ಸೊವಿನಿಯರ್ ಆಗಿ ನನಗೆ ಒಂದು ತಗೊಂಡೆ. ತುಂಬಾ ಸ್ಟಾಲ್ಸ್ ಉಂಟು ಎಲ್ಲ ಕಡೆ. ಫುಡ್, ಕ್ಲೋತ್ಸ್, ಸೊವಿನಿಯರ್ಸ್ ರಾಶಿ ಉಂಟು. ಆಪ್ಷನ್ಸ್ ಎಂಡ್ಲೆಸ್ ಉಂಟು. ಸೊ ಚೂರು ಸಹ ಬೋರ್ ಆಗಲಿಲ್ಲ. ನಾವು ನೀರಲ್ಲಿ ಸ್ವಲ್ಪ ಎಲ್ಲ ಆಡಿ ಮತ್ತು ಇಡೀ ಎಂತ ಎಲ್ಲ ಉಂಟು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಹೋದೆವು. ಸ್ಟೇ ಟ್ಯೂನ್ಡ್. ಒಂದು ಪ್ಲೇಸ್ ಅಂತೂ ನಂದು ಆಬ್ಸಲ್ಯೂಟ್ ಫೇವ್ರೇಟ್ ಉಂಟು. ಥೈಲ್ಯಾಂಡ್ ಇದು ಬೊಂಡ ಕುಡಿಲಿಲ್ಲ ಅಂದರೆ ಹೇಗೆ? ಸೊ ನಾವು ಒಂದು ಬೊಂಡ ಕುಡಿಲಿಕ್ಕೆ ಹೋದೆವು ಆ್ಯಂಡ್ ಫುಲ್ ಬೆಲ್ದು ಹೋಗಿತ್ತು. ಊರಿದು 1000 ಪಾಲಾಗ್ಬೋದು ಅಂತ ನನಗೆ ಅನ್ನಿಸ್ತು. ತುಂಬಾ ಗಟ್ಟಿತ್ತು. ನನಗೆ ಊರಿದು ಬೊಂಡದ ನೆನಪಾಯಿತು. ಮತ್ತು ಸೈಜ್ ಸಖತ್ತಿತ್ತು. ನಾವೆಲ್ಲಿ ಹೋದರೆ ಸಹ ಮೀನು ಒಂದು ಸಿಗ್ತದೆ. ಫುಲ್ ಫ್ರೆಶ್ ಮೀನಿತ್ತು. ಅಲ್ಲಿ ನೋಡಿ ಎಟ್ಟಿ ಮತ್ತು ಏನೋ ಒಂದಿತ್ತು ಕಾಕ್ರೋಚ್ ಟೈಪ್ ಅಂತ ಗೊತ್ತಿಲ್ಲ ನಂಗೆ ಫಸ್ಟ್ ನೋಡೋದು. ಹಾರಿಕೊಂಡೆಲ್ಲ ಹೋಗ್ತಾ ಇತ್ತು. ಫ್ರೆಶ್ ಅಂದರೆ ಪಜ್ಜಿ ಅಂದರೆ ಪಜ್ಜಿ. ಕೋರಲ್ ಐಲ್ಯಾಂಡ್ ಇದು ನನ್ನ ಫೇವ್ರೆಟ್ ಸ್ಟಾಲ್ ಅಂದೆ. ಇದು ಮಾರ್ಷ್ ಮೆಲೋ ಐಸ್ ಕ್ರೀಮ್ ಮಾಡ್ತಾಯಿದ್ರು ಅವರು. ಓ ಮೈ ಗಾಡ್, ಅಮೇಝಿಂಗ್ ಅಂದರೆ ಹೇಳಿ ಪ್ರಯೋಜನ ಇಲ್ಲ. ಫಸ್ಟ್ ಟೈಮ್ ಲೈಫಲ್ಲಿ ಇಂಥದ್ದೇನೋ ಟ್ರೈ ಮಾಡಿದ್ದು. ಸೊ ಒಳಗೆ ಐಸ್ ಕ್ರೀಮ್, ಹೊರಗಡೆ ಮಾರ್ಷ್ ಮೆಲೋ, ಅದನ್ನು ಅವ್ರು ಚೆಂದ ಬರ್ನ್ ಮಾಡಿ ಕೊಡ್ತಾರೆ. ನಾನು ಡುರಿಯನ್ ಫ್ಲೇವರ್ ತಗೊಂಡದ್ದು. ಯಾರಿಗೆ ಸಹ ಇಷ್ಟ ಆಗಲಿಲ್ಲ, ಬಟ್ ನನಗೆ ಅಂತೂ ತುಂಬ ಖುಷಿ ಆಯಿತು. ಎಷ್ಟು ಒಳ್ಳೆಯತ್ತಂದರೆ ನಾವು ಪುನಃ ಇನ್ನೊಂದು ಸರ್ತಿ ಎಲ್ಲರೂ ತಗೊಂಡು ತಿಂದೇವೆ. ತುಂಬಾ ಒಳ್ಳೆಯದು. ನೀವು ಇಲ್ಲಿ ಬಂದರೆ ಇದನ್ನು ಟ್ರೈ ಮಾಡಲೇಬೇಕು. ಬೇರೆ ಬೇರೆ ಫ್ಲೇವರ್ಸ್ ಉಂಟು. ಸೊ ನಿಮ್ಗೆ ಯಾವುದು ಬೇಕು ಅದು ತಗೊಳ್ಬೋದು. ಲಾಸ್ಟಿಗೆ ಥೈ ಮ್ಯಾಂಗೋ ವಿತ್ ಸ್ಪೈಸಸ್ ತಿಂದೇವೆ. ದ ಹೋಲ್ ಎಕ್ಸ್ಪೀರಿಯನ್ಸ್ ಅಮೇಝಿಂಗ್ ಆಗಿತ್ತು. ವೆದರ್, ವ್ಯೂ, ಫುಡ್ ಎಲ್ಲ ಸಹ ಒಳ್ಳೆ ಇತ್ತು. ಕೋರಲ್ ಐಲ್ಯಾಂಡಿಗೆ ಹೋಗಿ ನನಗಂತೂ ಭಾರಿ ಖುಷಿ ಆಯಿತು. ನೋಡ್ಲಿಕ್ಕೆ ಸಹ ವಾಪಸ್ ಹೋಗುವಾಗ ಸಹ ಸುಮಾರೆಲ್ಲ ನೋಡಿದ್ದೇವೆ. ಇನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಡು ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಾಮೆಂಟ್. ಓಕೆ, ಬಾಯ್.